ಪಾಪಗೋಸ್ಕರ ಬಂದೆ. ಅವಳು ಮನೇಲಿ ಕಾಣಿಸ್ಲಿಲ್ವಲ್ಲ, ಇಲ್ಲಿದ್ದಾಳ ಅಂತ ನೋಡಕ್ ಬಂದೆ. ಅದನ್ನ ಕಾಲ್ ಮಾಡಿನೂ ಕೇಳ್ಬೋದಿತ್ತಲ್ಲ. ನನ್ ಫೋನ್ ಸ್ವಿಚ್ ಆಫ್ ಆಗಿದೆ. ನನ್ ಕಾಲ್ನೇ ಕಟ್ ಮಾಡ್ತಾಳ. ಎಷ್ಟು ಪೊಗರಿ ಹುಡುಗೆ. ನನ್ನನ್ ಏನಂತ ಅನ್ಕೊಂಡಿದ್ದಾಳೆ? ಯಾವಾಗ್ಲೂ ಆನ್ ಆಗಿದೆ, ಗೊತ್ತಾಗ್ಲಿಲ್ಲ. ಮಗುಗೋಸ್ಕರ ಆಗಿದ್ರೆ ನೇರವಾಗಿ ಮನೆಗೆ ಬರ್ಬೋದಿತ್ತಲ್ಲ. ಕದ್ದು ಕದ್ದು ಯಾಕೆ ನೋಡ್ಬೇಕಿತ್ತು? ನೀನ್ ಏನಂತೀಯ ಅಂತ ಬರ್ಲಿಲ್ಲ. ಹೌದಾ, ಸರಿ ತಗೋ. ಪರವಾಗಿಲ್ಲ, ನಿನ್ ಹತ್ರನೇ ಇಟ್ಕೋ, ಸರಿನಾ? ನೀನು ಪಾಪುಗೋಸ್ಕರನೇ ಬಂದ್ಯೋ ಅಥವಾ ಪಾಪನ ಮೂಟೆ ಕಟ್ಕೊಳ್ಳೋದಕ್ ಬಂದ್ಯೋ ನನಗ್ ಬೇಕಾಗಿಲ್ಲ. ಆದ್ರೆ ಒಂದ್ ಹೇಳ್ತಾ ಇದೀನಿ, ನೆನ್ಪಿಟ್ಕೋ. ಪಾಪದ ಕೆಲ್ಸಗಳನ್ನ ಮಾಡಿದ್ರೆ ಪ್ರೇತಾತ್ಮವಾಗಿ ಉಳ್ದು ಹೋಗ್ತ್ಯಾ. ಕಡೆ ಪಕ್ಷ ದೇವ್ರ ವಿಷಯದಲ್ಲಾದ್ರೂ ಭಯ ಭಕ್ತಿಯಿಂದ ಇರು. ಕಷ್ಟಪಟ್ಟು ನಿಮ್ಮಪ್ಪ ಸಂಪಾದಿಸಿರೋ ಆಸ್ತಿನ ಅನುಭವಿಸೋದಕ್ಕೋಸ್ಕರ ಆದ್ರೂ ಬದುಕಿರ್ಬೇಕಲ್ಲ ನೀನು. ನಿನ್ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋದಿಕ್ ನಾನ್ ಬರ್ಲಿಲ್ಲ. ಅಕ್ಕಪಕ್ಕ ಏನಾದ್ರೂ ಕಾಣಿಸ್ಕೊಂಡ್ರೆ ಒಂದೇ ಮನೆಯವಳು ಅಂತ ಕೂಡ ನೋಡಲ್ಲ. ಕೋಳಿ ಕಾಲ್ ಮುರಿದ ಹಾಗೆ ಮುರಿದ್ ಬಿಡ್ತೀನಿ. ಹೋಗು. ಇವನಪ್ಪ, ನಾನು ಮಾತಾಡ್ತಾ ಇದ್ರೆ ಕಾಲನ್ ಯಾಕೆ ಕಟ್ ಮಾಡ್ದೆ? ನಿನ್ ಕೆಲ್ಸನೇ ಮಾಡ್ತಿದ್ದೀನಿ. ಇಲ್ಲಿ ಶೌರ್ಯ, ರಾಜಲಕ್ಷ್ಮಿ ಯಾವ್ದೋ ಒಬ್ಬ ಸ್ವಾಮೀಜಿನ ಮನೆ ಕರ್ಕೊಂಬಂದ್ರು. ತಾಮ್ರಪತ್ರದ ಬಗ್ಗೆ ಮಾತಾಡ್ತಿದ್ದಾರೆ, ಅದನ್ನೇ ಕೇಳಿಸ್ಕೊತಿದ್ದೆ. ಕೇಳಿಸ್ಕೊಂಡ್ಯಾ? ಅರ್ಧ ಕೇಳಿಸ್ಕೊಂಡೆ. ಆ ರಾಜಲಕ್ಷ್ಮಿ ನನ್ನ ನೋಡ್ಬಿಟ್ಲು. ಶಿಟ್, ಈಗೇನ್ ಮಾಡೋದು? ಅದೇ ಯೋಚನೆ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಪೂರ್ತಿ ವಿವರಗಳನ್ನ ನಾನು ತಿಳ್ಕೋಬೇಕು. ನಮ್ಮ ಹುಡುಗರನ್ನ ಕಳಿಸ್ತೀನಿ. ಸ್ವಾಮಿನ ಕಿಡ್ನಾಪ್ ಮಾಡಿ ಎತ್ತಾಕೊಂಡ್ ಬರ್ತೀನಿ. ಎಲ್ಲಾನು ಅವನಿಂದನೇ ಕಕ್ಕಿಸ್ತೀನಿ. ನಾವೆಲ್ರೂ ರಕ್ತ ಕಕ್ಕೊಂಡ್ ಸಾಯೋ ಪರಿಸ್ಥಿತಿ ಬರ್ದೇ ಇದ್ರೆ ಸಾಕು. ನೀನ್ ನನ್ ಜೊತೆ ಕೈ ಜೋಡಿಸಿದ ದಿನಾನೇ ನೀನ್ ಆಲ್ರೆಡಿ ಹುಲಿ ಬಾಯಿಗೆ ಕೈ ಇಟ್ಟಾಗೇನೆ ಅರ್ಥ. ಈಗ ನೀನು ನಾನ್ ಹೇಳಿರೋ ಕೆಲಸ ಮಾಡೋದನ್ ಬಿಟ್ಟು ನಿನಗೆ ಬೇರೆ ದಾರಿನೇ ಇಲ್ಲ. ಹೇಳಿದ್ದನ್ನ ಮಾಡಿ, ಕೊಟ್ಟಿದ್ದನ್ನ ತಗೊಂಡು ಲೈಫನ್ನ ಎಂಜಾಯ್ ಮಾಡು. ಸರಿ. ಸ್ವಾಮಿ, ಇವಾಗ ಹೇಳಿ. ನಾನು ಹೇಳ್ದಾಗೆ ನಿಯಮ ನಿಷ್ಠೆಗಳಿಂದ 3 ದಿನಗಳ ಕಾಲ ಉಪವಾಸ ಇದ್ದು ಪೂಜೆಯನ್ನ ಮಾಡಿದ್ರೆ ಆ ನಿಧಿ ನಿಮ್ಮ ಕೈ ಸೇರುವಂತ ಅವಕಾಶ ಇದೆ. ಆದ್ರೂ ಕೆಲವು ಅಡೆತಡೆಗಳು ಬರುತ್ತೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಸ್ವಾಮಿಗಳೇ, ಏನೇ ತೊಂದರೆಗಳು ಎದುರಾದ್ರೂ ನಾವು ಧೈರ್ಯವಾಗಿ ಮುನ್ನುಗ್ತೀವಿ. ಗುಡಿನ ಕಾಪಾಡ್ತೀನಿ ಅಂತ ಹೇಳಿ ರಾಜಲಕ್ಷ್ಮಿ ಮಾತು ಕೊಟ್ಟಿದ್ದಾಳೆ. ಆ ಮಾತನ್ನು ಉಳಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡೋಕ್ ರೆಡಿ. ನೀವ್ ಹೇಳಿದ ವಿಷಯನ ಗವರ್ಮೆಂಟ್ಗೂ ತಿಳಿಯೋ ಹೋಗಿ ಮಾಡ್ತೀನಿ. ದಯವಿಟ್ಟು ಆ ರೀತಿ ಮಾಡಕ್ಕಂತೂ ಹೋಗ್ಬಿಡಿ. ಇದು ಕೇವಲ ನೀವು ಮಾತ್ರ ಮಾಡಬೇಕಾಗಿರೋ ಕೆಲಸ. ನಿಮ್ ಜೊತೆಗೆ ನಿಮ್ ಯಜಮಾನ್ರು ಇರ್ತಾರೆ. ರಾತ್ರಿ ಹಗಲು ಈ 3 ದಿನಗಳ ಕಾಲ ನಿದ್ದೆ ಹೋಗ್ಬಾರ್ದು. ದೀಕ್ಷೆ ಏನಾದ್ರೂ ಭಗ್ನ ಆಯ್ತು ಅಂದ್ರೆ ಮುಂದೆ ಇನ್ಯಾವತ್ತೂ ಆ ನಿಧಿ ನಿಮ್ ಕೈ ಸೇರೋದಿಲ್ಲ. ಅಷ್ಟು ಕಠಿಣವಾಗಿ ದೀಕ್ಷೆಯನ್ನ ಸಾಧಿಸ್ಕೋಬೇಕು. ಎಲ್ಲವನ್ನು ಸಿದ್ಧಪಡಿಸಿ ದೀಕ್ಷೆಯನ್ನ ಪ್ರಾರಂಭಿಸಬೇಕು. ಆಯ್ತು ಸ್ವಾಮಿ. ಒಂದಲ್ಲ ಒಂದು ದಿನ ನಿಜ ಬೆಂಕಿ ಹಾಗೆ ಉರಿತ ಹೊರಗೆ ಬರುತ್ತೆ. ಅವತ್ ನಡೆಯೋ ಜಗಳಕ್ಕಿಂತ ಇವತ್ತೇ ಏನೇನ್ ನಡೆದಿದೆ ಅಂತ ನಿಜ ಒಪ್ಕೊಳ್ಳಿ. ಎಲ್ಲರೂ ಚೆನ್ನಾಗಿದ್ದೀವಿ, ಸಂತೋಷವಾಗೇ ಇದ್ವಿ. ಹೊಲದಲ್ಲಿ ಶಿವಲಿಂಗ ನೋಡಿದ ಭಾವನವರು ನಮ್ಮ ಹೊಲದಲ್ಲಿ ಸಿಕ್ತು ಅಂತ ಖುಷಿ ಆದ್ರೆ ಆ ಖುಷಿನ ಒಂದಿನದಲ್ಲೇ ಎಲ್ಲ ಹಾಳು ಮಾಡ್ಬಿಟ್ರು. ಮೇಲೆ ಎಲ್ರು ಚೆನ್ನಾಗೇ ಕಾಣಿಸ್ತಿದ್ರು. ಯಾರ ಮನ್ಸಲ್ಲಿ ಏನ್ ವಿಷಯ ಇದೆಯೋ ಯಾರಿಗ್ ಗೊತ್ತು. ಆ ಕುತಂತ್ರನೆಲ್ಲ ಆಚೆ ತಂದಿರೋದು ನಿನ್ ಮಗಳೇ. ಯಾವ ತಾರತಮ್ಯನೂ ಇಲ್ದೆ ಸಂತೋಷವಾಗಿ ನಡ್ಕೊಂಡು ಹೋಗ್ತಿದ್ದ ಈ ಕುಟುಂಬದಲ್ಲಿ ಕುತಂತ್ರ ಮಾಡಿದ್ದು ನೀನು. ನಾನೇನ್ ಮಾಡಿದೀನಿ ಅಂತ ನನ್ನ ಗೋಳೆ ಕೂತಿದ್ದೀರಾ? ನಮ್ ಕುಟುಂಬದಲ್ಲಿ ಆಸ್ತಿಗೋಸ್ಕರ, ಸಂಪತ್ತಿಗೋಸ್ಕರ ಚಿಕ್ಕ ಮಾವನ ಈ ಮನೆಯಿಂದ ದೂರ ಮಾಡಿದ್ರಲ್ಲ.
ಅದನ್ನೇ ಹೇಳ್ತಿರೋದು ಅಜ್ಜಿ. ಮತ್ತೆ ಎಷ್ಟ್ ದಿನ ಗುಲಾಮಳ್ ತರ ಬದುಕೋದು? ಅಣ್ಣನ್ಗೆ ತಮ್ಮನಾಗಿ ಹುಟ್ಬಿಟ್ರೆ ಜೀವನ ಪೂರ್ತಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಸಮಯ ಸಂದರ್ಭ ಗೊತ್ತಿಲ್ಲದೆ ಮಾತಾಡಬೇಡಿ. ಈಗ ಸಮಸ್ಯೆ ಬಂದು ಪತ್ರಗಳ ಬಗ್ಗೆ. ಅದನ್ನ ಯಾರು ಅನಗಾದೇವಿಗೆ ತಗೊಂಡೋಗಿ ಕೊಟ್ರು ಅಂತ ಗೊತ್ತಾಗ್ಬೇಕು. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವ ಪತ್ರಗಳ ಮೇಲೆ ನನ್ನ ಹೆಬ್ಬೆಟ್ಟನ್ನ ಹಾಕಿಸ್ಕೊಂಡಿರ್ಬೋದು, ಆದ್ರೆ ಅದು ನನ್ನ ಜೀವನದ ಮೇಲೆ ಮಚ್ಚೆ ಬೀಳೋ ತರ ಮಾಡ್ತು. ಅದು ನನ್ನ ಜೀವನ ಪೂರ್ತಿ ಕಾಡುತ್ತೆ. ಈ ತಪ್ಪನ್ನ ಮಾಡಿದ್ಯಾರು ಅಂತ ಮುಂದೆ ಬಂದು ಒಪ್ಕೊಳ್ದೆ ಇದ್ರೆ, ನನ್ನ ಅನುಮತಿ ಇಲ್ದೇನೆ ನನ್ನ ಹೆಬ್ಬೆಟ್ಟನ್ನ ಹಾಕ್ಸ್ಕೊಂಡಂತ ಈ ಕೈಯನ್ನ ನಾನು ಕತ್ತರಿಸ್ಕೊಂಡ್ಬಿಡ್ತೀನಿ. ಅಯ್ಯೋ, ಯಾವುದಕ್ಕೂ ಒಳ್ಳೇದು ಮಾಡಿದ್ದನ್ನ ಒಪ್ಕೊಂಡು ಮನೆಯಿಂದ ಹೋಗೋದು ಬೆಟರು. ಇಲ್ಲಾಂದ್ರೆ ನನ್ನ ಉಸಿರು ಗಾಳಿ ಸೇರ್ಕೊಳ್ಳೋ ತರ ಇದೆ. ಇವರಿಷ್ಟು ಕೇಳ್ಕೊಳ್ತಾ ಇದ್ರು, ಪಾರ್ವತಿ ಮಾತ್ರ ಯಾವ ಕಾರಣಕ್ಕೂ ನಿಜನ ಒಪ್ಕೊಳ್ತಾನೆ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮನೇಲಿ ಇನ್ನು ಏನೇನು ಅನಾಹುತಗಳಾಗುತ್ತೋ ಅಂತ ಭಯ ಆಗ್ತಿದೆ ಪ್ರಭು. ಮೊದಲೇ ಒಂದು ಸಲ ಈ ಕುಟುಂಬ ಒಡೆದು ಮತ್ತೆ ಎಲ್ಲರೂ ಒಂದಾಗಿ ನಿಂತಿದ್ದೀವಿ. ಅಲ್ಲ, ಒಂದು ವೇಳೆ ಪಾರ್ವತಿ ನಿಜ ಹೇಳ್ಬಿಟ್ರೆ ಇವರು ಪಾರ್ವತಿನು ಶಿವರಾಜನು ಮನೆಯಿಂದ ಆಚೆ ಕಳಿಸೋದಂತೂ ಗ್ಯಾರಂಟಿ. ಪಾರ್ವತಿ ನಿಜ ಹೇಳ್ದೇ ಇರೋದೇ ಒಳ್ಳೇದು. ಈಗ ನಾನೇ ಏನಾದರೂ ಒಂದು ಮಾಡಬೇಕು. ಏನ್ ಮಾಡ್ಲಿ?